ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. 2 ಅರಸು 3ನೇ ಅಧ್ಯಾಯ 11ರಲ್ಲಿ ನೀವು ನೋಡುವುದಾದರೆ, ಇಸ್ರಾಯೇಲಿನಲ್ಲಿ ಪ್ರವಾದಿ ಎಲೀಷನಿಗೆ ಕೊಡಲ್ಪಟ್ಟ ಸುಂದರವಾದ ಬಿರುದನ್ನು ಕಾಣ್ತೇವೆ. ಎಲಿಯನು ಕೈಗಳ ಮೇಲೆ ನೀರು ಒಯ್ದವ. ಪ್ರತಿ ಸಲ ಎಲಿಯನು ಊಟ ಮಾಡಿದ ಮೇಲೆ ಎಲೀಷನು ಸ್ವಲ್ಪ ನೀರನ್ನು ತಂದು ಎಲಿಯನ ಕೈ ತೊಳೆಯಲು ಸುರಿಯುತ್ತಾ ಇದ್ದ. ಎಲೀಷನು ಮತ್ತು ಎಲಿಯನು ಇದೊಂದು ಥರದ ಸಂಬಂಧ ಇದೆಯಲ್ಲ, ಇದನ್ನು ಬಹಳ ವಿಶೇಷವಾಗಿ ನಾವು ಗ್ರಹಿಸಬೇಕಾಗ್ತದೆ. ಎಲಿಯನ ಕೈ ತೊಳೆಯುವುದಕ್ಕೆ ಎಲೀಷನು ನೀರು ಸುರಿತಾ ಇದ್ದ. ಆದರೆ ಅವನು ಆ ಕೆಲಸವನ್ನು ಎಷ್ಟು ನಂಬಿಕಸ್ಥನಾಗಿ, ಎಷ್ಟು ಕ್ರಮಬದ್ಧವಾಗಿ ಮಾಡಿದನೆಂದರೆ, ಅದನ್ನು ಇತರರು ಗಮನಿಸಿದರಂತೆ. ಇತರರು ಗಮನಿಸಿ ಅವನಿಗೆ ಆ ಬಿರುದನ್ನು ಕೊಡ್ತಾರಂತೆ. ಆ ರೀತಿಯಾಗಿ ಎಲೀಷನು ತನ್ನ ಸೇವೆಯನ್ನು ಪ್ರಾರಂಭಿಸ್ತಾನೆ. ಅವನು ಹೇಗೆ ಪ್ರಾರಂಭಿಸ್ತಾನೆ ಅನ್ನೋದು ಬಹಳ ವಿಶೇಷ ಅಲ್ವೇ? ನಮಗೆ ಒಂದು ಸೇವಾ ಕಾರ್ಯವನ್ನು ಕೊಡುವ ಮೊದಲು ಸಣ್ಣ ಪುಟ್ಟ ವಿಷಯಗಳಲ್ಲಿ ದೇವರು ನಂಬಿಗಸ್ತಿಕೆಯಿಂದ ಇದ್ದಾರಾ, ಇವರನ್ನು ನಂಬಬಹುದಾ? ನಂಬಿಗಸ್ತಿಕೆ ಅನ್ನುವಂಥದ್ದು ಇವರ ಹೃದಯಗಳಲ್ಲಿದೆಯಾ? ನಂಬಿಗಸ್ತಿಕೆ ಅನ್ನುವಂಥದ್ದು ಇವರು ಪಾಲಿಸುವವರಾಗಿದ್ದಾರಾ? ನಂಬಿಗಸ್ತಿಕೆ ಅನ್ನುವುದನ್ನು ಇವರು ಹೇಗೆ ಜಾಗರೂಕತೆಯಿಂದ ನಡೆಸ್ತಾರೆ ಅನ್ನುವುದನ್ನು ಅವರು ನಮ್ಮನ್ನು ಪರೀಕ್ಷಿಸ್ತಾರೆ. ಸಣ್ಣ ಪುಟ್ಟ ಕೆಲಸಗಳನ್ನು ಕೊಟ್ಟು ದೇವರು ನಮ್ಮನ್ನು ಪರೀಕ್ಷಿಸ್ತಾರೆ. ಮೋಶೆಯ ನಂತರದ ನಾಯಕನಾಗುವ ಮೊದಲು ಯೆಹೋಶುವ ನಂಬಿಗಸ್ತನಾಗಿ ಮೋಶೆಯ ಸೇವೆಯನ್ನು ಮಾಡಿದ. ತಿಮೋಥೆಯನು ನಂಬಿಗಸ್ತನಾಗಿ ಪೌಲನ ಸೇವೆಯನ್ನು ಮಾಡಿದ. ಇಲ್ಲಿ ನೋಡಿ, ಎಲೀಷನ ನಂಬಿಕಸ್ತಿಕೆ, ಯೆಹೋಶುವನ ನಂಬಿಕಸ್ತಿಕೆ, ತಿಮೋಥೆಯನ ನಂಬಿಕೆ, ಇವರೆಲ್ಲರೂ ಸೇವೆಗೋಸ್ಕರ ಸೇವಕರೊಟ್ಟಿಗೆ ಎಷ್ಟು ನಂಬಿಕೆಯಿಂದ ಇದ್ದರು. ತಾನು ಆರಂಭ ಮಾಡುವಾಗ, ತಾನು ಕಾರ್ಯವನ್ನು ಅಥವಾ ಕೈಂಕಾರ್ಯವನ್ನು ಆರಂಭಿಸಿದಾಗ ಎಲೀಷನೊಬ್ಬ ಮಹಾಬೋಧಕನೋ ಅಥವಾ ಪ್ರವಾದಿಯೇನೋ ಅದನ್ನೇನೂ ಆಗಿರಲಿಲ್ಲ. ಅವನು ಕೇವಲ ಒಬ್ಬ ಸೇವಕನಾಗಿದ್ದ. ಅನೇಕ ಯುವ ಜನರು ಇತರರ ಸೇವೆ ಮಾಡುವ ಸಂದರ್ಭಗಳ ಬದಲಾಗಿ ಸೇವಾ ಕಾರ್ಯದಲ್ಲಿ ಪ್ರಸಿದ್ಧಿಯನ್ನು ಕಂಡುಕೊಳ್ಳ ಬಯಸಬೇಕೆಂಬುದಾಗಿ ಅತ್ಯುತ್ತಮವಾದದ್ದನ್ನು ಕಳೆದುಕೊಳ್ಳುತ್ತಾರೆ. ನಾವು ನಮ್ಮ ಜೀವನದ ಕೊನೆಯ ತನಕ ಜನರ ಪಾದಗಳನ್ನು ತೊಳೆಯಬೇಕೆಂದು ತನ್ನ ಉದಾಹರಣೆಯ ಮೂಲಕ ಯೇಸು ನಮಗೆ ಕಲಿಸಿದನು. ನಾವು ಕೆಲವು ವರ್ಷಗಳ ಕಾಲ ಜನರ ಪಾದ ತೊಳೆದ ನಂತರ ಮಹಾಸೇವಾ ಕಾರ್ಯಗಳಿಗೆ ಸಾಗುವುದಲ್ಲ, ನಮ್ಮ ಜೀವನದ ಕೊನೆಯವರೆಗೂ ಜನರ ಪಾದಗಳನ್ನು ತೊಳೆಯಲು ನಾವು ಕರೆಯಲ್ಪಟ್ಟಿದ್ದೇವೆ. ಕೀಳು ಕೆಲಸಗಳನ್ನು ಮಾಡಲು ನಾವು ಸದಾ ಸಿದ್ಧರಿರಬೇಕು. ತಾನು ಇತರರಿಂದ ಸೇವೆ ಪಡೆದುಕೊಳ್ಳಲಿಲ್ಲ, ಬದಲಾಗಿ ಇತರರ ಸೇವೆ ಮಾಡಲು ಬಂದಿದ್ದೇನೆಂದು ಯೇಸು ಹೇಳಿದನು. ಇದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ನಿನ್ನ ಜೀವಾಂತ್ಯದವರೆಗೂ ಸದಾ ಸೇವಕನಾಗಿರು. ನೀನು ಯಾವಾಗಲೂ ದೇವರ ಸೇವಕನಾಗಿ ಬಯಸಿರುವುದಾದರೆ ಯಾವಾಗಲೂ ಕರ್ತನು ನಿನ್ನನ್ನು ಆಶೀರ್ವದಿಸ್ತಾನೆ, ನಿನ್ನ ಮೇಲೆ ದಯೆ ತೋರಿಸ್ತಾನೆ, ನಿನ್ನನ್ನು ಪರಿಗಣಿಸ್ತಾನೆ, ನಿನ್ನ ಪರಿವಾರವನ್ನು ಆನಂದದಿಂದ ಇಡುವಂಥ ಕಾರ್ಯವನ್ನು ಕರ್ತನು ಮಾಡ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ, ಸಹಾಯ ಮಾಡು ಸ್ವಾಮಿ. ಸೇವಕರಿಗಾಗಿ ಪ್ರಾರ್ಥಿಸ್ತೇನೆ ದೇವರ. ಈ ತಿಂಗಳ ಪೂರ್ವ ಸೇವಕರು ಅನೇಕ ಕಡೆ ಹೋಗಿ ಅಪ್ಪ ನಿಮ್ಮ ಶುಭ ವರ್ತಮಾನವನ್ನು ಸಾರ್ತಾರೆ. ನಿಮ್ಮ ಶುಭ ವರ್ತಮಾನವನ್ನು ಹಾಡಿನ ಮೂಲಕ ಕಲಿಸೋದಕ್ಕೆ ಅವರಿಗೆ ಕೃಪೆ ಕೊಡು ಸ್ವಾಮಿ. ಬಲ ಕೊಡು.
ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೇನ್, ಆಮೇನ್.